ನಮ್ಮಲ್ಲಿ ಒಂದು ಋಷಿ ಪರಂಪರೆ ಇದೆ ಸಾಹಿತಿಗಳಲ್ಲಿ. ಅದು ಕುವೆಂಪು, ಬೇಂದ್ರೆ, ಗೋಕಾಕ್. ಈ ಮೂರು ಜನ ಕೂಡ ಬಹುಶಃ ಮುಂದೆ ಯಾರು ಬರ್ತಾರೋ ಗೊತ್ತಾಗೋದಿಲ್ಲ, ಆದರೆ ಇವರೆಲ್ಲ ಋಷಿ ಪರಂಪರೆಯ ಒಂದು ಕೊಂಡಿಗಳು. ಅದು ಕಳಚಿ ಹೋಗದಂತೆ ನಾವು ಎಲ್ಲ ಸಂದರ್ಭದಲ್ಲಿ ಕೂಡ ಕನ್ನಡ ವಾಗ್ಮಯ ಜಗತ್ತು ಇದರ ಬಗ್ಗೆ ಎಚ್ಚರಿಕೆಯಿಂದಿದ್ದಾಗ ಮಾತ್ರ ಕನ್ನಡ ಉಳಿತದೆ, ಸಾಹಿತ್ಯ ಉಳಿತದೆ, ಕನ್ನಡದ ಸಂಸ್ಕೃತಿ ಉಳಿತದೆ. ಶ್ರೀ ವಿ ಕೆ ಗೋಕಾಕ್ರವರು ಒಂದು ಮೇರು ಪರ್ವತವೇ ಸರಿ. ಅವರ ಕಾವ್ಯದ ಸಂಪೂರ್ಣ ಪರಿಚಯ, ಗ್ರಂಥದ ಪರಿಚಯ ನಾನು ಮಾಡಿಕೊಂಡಿದ್ದೇನೆ. ಅವರು ನವ್ಯ ಕಾವ್ಯದ ಆದ್ಯ ಪ್ರವರ್ತಕರು. ನಮ್ಮ ನರಹಳ್ಳಿಯವರು ಇರಬೇಕು ಇದಕ್ಕೆ. ಐ ಥಿಂಕ್ ಜೂರಿ ಈಸ್ ನಾಟ್ ಆಲ್ರೆಡಿ ಔಟ್. ಯಾರು ನವ್ಯ ಕಾರ್ಯದ, ನನ್ನ ದೃಷ್ಟಿಯಲ್ಲಿ ನಾನು ಓದಿದ ಮಟ್ಟಿಗೆ ಆ ಕೀರ್ತಿ ನಮ್ಮ ಗೋಕಾಕರಿಗೆ ಸಲ್ಲತಕ್ಕದ್ದು. ಆದರೆ ನೀವು ಹೇಳಲಿಲ್ಲ, ಇಷ್ಟವರೆಗೆ ಯಾರೂ ವಿಮರ್ಶಕರು ಇದರ ಬಗ್ಗೆ ತೀರ್ಪು ಕೊಟ್ಟಿಲ್ಲ, ಇನ್ನೂ ಚರ್ಚೆಯಲ್ಲೇ ಇದೆ ಅಂಥೇಳಿ ಕೆಲವರು ಹೇಳ್ತಾರೆ. ಯಾಕಂದರೆ ಇವರ ಸಮುದ್ರ ಗೀತೆಗಳು ಯಾವುದಿದೆ, ನವ್ಯ ಕಾವ್ಯದ ಮಾದರಿಯ ಒಂದು ಆರಂಭದ ಸಂಕಲನ. ಕೊಡದಿರು ಶರದಿಗೆ ಷಡ್ಪದಿಯ ದೀಕ್ಷೆಯೇನು, ಇದು ಕನ್ನಡದ ನವ್ಯ ಕಾವ್ಯದ ಒಂದು ಜನಪ್ರಿಯ ನುಡಿಗಟ್ಟಾಗಿದೆ. ಅಂದರೆ ಕಾವ್ಯ ಸಮುದ್ರದ ಹಾಗೆ ಹರಿಯಬೇಕೆಂಬುದೇ ಇದರ ಅರ್ಥ. ಅದನ್ನು ಹರಿಸಿಕೊಟ್ಟವರು ಗೋಕಾಕರು. ಗೋಕಾಕರು ಬಹಳ ಕೆಲಸ ಮಾಡಿದ್ದಾರೆ. ಅವರ ಭಾರತ ಸಿಂಧು ರಶ್ಮಿ, ಅದು ಮಹಾಕಾವ್ಯ, ಪುರಾಣ, ಇತಿಹಾಸ, ದರ್ಶನ ಮತ್ತು ಅಧ್ಯಾತ್ಮದ ಒಂದು ಮಿಳಿತಾಗಿದೆ. ಸಮರಸವೇ ಜೀವನ ನನ್ನ ದೃಷ್ಟಿಯಲ್ಲಿ ಅದು ಅತ್ಯಂತ ಶ್ರೇಷ್ಠ ಕನ್ನಡದ ಕಾದಂಬರಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಅವರು ದೊಡ್ಡ ಒಂದು ಸೇವೆಯನ್ನು ಕೊಟ್ಟದ್ದು ಮಾತ್ರ ಅಲ್ಲದೆ ಅವರು ಕನ್ನಡ ಭಾಷೆಗೆ ಕೊಟ್ಟಂಥ ಕೊಡುಗೆ ಕೂಡ ಅನನ್ಯ. ಭಾಷೆಯ ಜಾಗೃತಿ ಇವತ್ತು ಯಾರಿಂದ ಆಗಿದೆ ಅಂತೇಳಿದರೆ 100ಕ್ಕೆ 100 ಪಾಲು ಗೋಕಾಕ್ರಿಂದಲೇ ಆಗಿದೆ ಅಂತೇಳಿ ನಾನು ಭಾಳ. ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಹಣಕಾಸಿನ ಸಚಿವನಾಗಿದ್ದೆ, ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದರ ಆ ಆಂದೋಲನದ ಕಾವನ್ನು ಕೂಡ ಅನುಭವಿಸಿದವರು ನಾವು. ಮತ್ತು ಅದರ ಒಂದು ಶಿಫಾರಸನ್ನು ಕೂಡ ಅನುಷ್ಠಾನ ಮಾಡತಕ್ಕಂಥ ಸೌಭಾಗ್ಯ ನನಗೂ ಬಂದಿದೆ. 1ರಿಂದ 4ನೇ ತರಗತಿಯವರಿಗೆ ಕನ್ನಡವನ್ನು ಅದು ಮಾಧ್ಯಮವಾಗಿ ಅಥವಾ ಮದರ್ ಟಂಗನ್ನು ಮಾಧ್ಯಮವಾಗಿ ಉಪಯೋಗ ಮಾಡತಕ್ಕಂಥ ಶಿಕ್ಷಣ ನೀತಿಯನ್ನು ಕೂಡ ರೂಪಿಸತಕ್ಕಂಥ ಸೌಭಾಗ್ಯ ನನ್ನ ಪಾಲಿಗೆ ಆ ಕಾಲದಲ್ಲಿ ಬಂದಿದೆ. ಆದರೆ ಏನಾಗಿದೆ ಅಂತೇಳಿದರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ. ನನಗೆ ತಿಳ್ಕೊಂಡಂತೆ ಗಾಂಧಿನಗರದಲ್ಲಿ ಆ ಶಾಲೆ ಏನಿದೆ, ಹಿರಿಯ ಪ್ರಾಥಮಿಕ ಶಾಲೆ, 2,000 ವಿದ್ಯಾರ್ಥಿಗಳಿದ್ದರಂತೆ. ಈಗ 80-100ಕ್ಕೆ ಇಳಿದುಬಿಟ್ಟಿದೆ. ಇದು ಈ ಎಚ್ಚರಿಕೆಯ ಮಾತು ಇಂಥ ಸಂದರ್ಭದಲ್ಲಿ ನಾವು ವಹಿಸಬೇಕಾಗಿದ್ರೆ ಅದನ್ನು ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗ್ತಾ ಇಲ್ಲ, ಇದನ್ನು ಎಲ್ಲ ಸಾಹಿತಿಗಳು, ಪೋಷಕರು ಮತ್ತು ಶಿಕ್ಷಣ ತಜ್ಞರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಜಾಗೃತಿ ಒಂದು ಆಂದೋಲನವೇ ಆಗಬೇಕಾದಂಥ ಅವಶ್ಯಕತೆ ಇದೆ. ನನಗನ್ನಿಸಿದೆ ಯಾವುದೂ ಕೂಡ ಅಸಾಧ್ಯ ಆಗೋದಿಲ್ಲ. ನನಗೆ ಫಾರ್ ಎಕ್ಸಾಂಪಲ್ ಯಾರು ಎಲ್ಲಿ ಅಡ್ಮಿಷನ್ ಸಿಗೋದವರು ಲಾ ಕಾಲೇಜಿಗೆ ಹೋಗ್ತಾಯಿದ್ರು ಅಲ್ವಾ. ಈಗ ನಾನೇನು ಮಾಡಿದೆ, ಒಂದು ನ್ಯಾಷನಲ್ ಲಾ ಸ್ಕೂಲ್ ಯೂನಿವರ್ಸಿಟಿ ಯಾಕೆ ಮಾಡಬಾರ್ದು, ನ್ಯೂ ಕಾನ್ಸೆಪ್ಟ್. ಅದು ಬೆಂಗಳೂರಿನಲ್ಲಿ ನಾನೊಂದು 2 ಕೋಟಿ ರೂಪಾಯಿ ಕೊಟ್ಟೆ. ಒಮ್ಮೆ ಒಂದು 50 ಎಕರೆ ಕೂಡ ಜಮೀನು ಕೊಟ್ಟಾಗ ಅಸೆಂಬ್ಲಿಯಲ್ಲಿ 2 ದಿವಸಗಳ ಕಾಲ ಚರ್ಚೆ ಆಗ್ಬೋದು. ಚಿರಂಜೀವಿ ಅವರಿಗೆ ನೆನಪಿದೆಯೇನು, ಚರ್ಚೆ ಆಗಿ ಯಾಕೆ ನೀವು ಒಂದು ಕಾಲೇಜಿಗೆ 2 ಕೋಟಿ ಕೊಡ್ತಾಯಿದ್ದೀರಿ. ನಾನು ಹೇಳಿದೆ, ಇದಲ್ಲ, ಇದು ಒಂದು ಭವಿಷ್ಯವನ್ನು ರೂಪಿಸತಕ್ಕಂಥ ಒಂದು ಕಾಲೇಜು ಅಂಥೇಳಿ ಹೇಳಿದ ಮೇಲೆ ತಮ್ಗೆ ಗೊತ್ತಿದೆ IIT ಎಷ್ಟು ಪಾಪ್ಯುಲರೋ, ಎಷ್ಟು ಬುದ್ಧಿವಂತ ಮಕ್ಕಳು ಆ IIT ಹೋಗ್ತಾರೋ
ಅದಕ್ಕಿಂತಲೂ ಹೆಚ್ಚಿನ ಬುದ್ಧಿವಂತರು ಈಗ ಲಾ ಕಾಲೇಜಿಗೆ ಬರ್ತಾ ಇದ್ದಾರೆ. ನೀವು ಗೊತ್ತಿರ್ಬೋದು, ಈಗ 24 ಇಂಥ ನ್ಯಾಷನಲ್ ಲಾ ಕಾಲೇಜುಗಳನ್ನು ಇವತ್ತು ಸ್ಥಾಪನೆ ಆಗಿದೆ. ಯಾಕಂದರೆ ನಾನು ಹೇಳೋದು, ಯಾವುದು ಕೋರ್ಸ್ಗಳು ಕೂಡ ಅದು ಭಾಳ ಸಿಗ್ನಿಫಿಕೆನ್ಸ್ ಇಲ್ಲ ಅಂಥೇಳಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಒಂದು ಋಷಿ ಪರಂಪರೆ ಇದೆ ಸಾಹಿತಿಗಳಲ್ಲಿ. ಅದು ಕುವೆಂಪು, ಬೇಂದ್ರೆ, ಗೋಕಾಕ್, ಈ 3 ಜನ ಕೂಡ ಬಹುಶಃ ಮುಂದೆ ಯಾರು ಬರ್ತಾರೋ ಗೊತ್ತಾಗೋದಿಲ್ಲ. ಆದರೆ ಇವರೆಲ್ಲ ಋಷಿ ಪರಂಪರೆಯ ಒಂದು ಕೊಂಡಿಗಳು. ಅದು ಕಳಚಿ ಹೋಗದಂತೆ ನಾವು ಎಲ್ಲ ಸಂದರ್ಭದಲ್ಲಿ ಕೂಡ ಕನ್ನಡ ವಾಗ್ಮಯ ಜಗತ್ತು ಇದರ ಬಗ್ಗೆ ಎಚ್ಚರಿಕೆಯಿಂದಿದ್ದಾಗ ಮಾತ್ರ ಕನ್ನಡ ಉಳಿತದೆ, ಸಾಹಿತ್ಯ ಉಳಿತದೆ, ಕನ್ನಡದ ಸಂಸ್ಕೃತಿ ಉಳಿತದೆ. ಕನ್ನಡ ಸಂಸ್ಕೃತಿ ಉಳಿಬೇಕು ಅಂತೇಳಿ ನನ್ನ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಕನ್ನಡ ವಿಶ್ವವಿದ್ಯಾನಿಲಯ ಅಂಥೇಳಿ ಹಂಪಿಯಲ್ಲಿ ನಾನು ಮಾಡಿದೆ. ಅದಕ್ಕೆ ಚಂದ್ರಶೇಖರ್ ಕಂಬಾರವರನ್ನೇ ಮಾಡಿದೆ. ಅದು ಪ್ರಾರಂಭ ಚೆನ್ನಾಗಾಯಿತು. ಈಗ ಅದು ಒಂದು ಯೂನಿವರ್ಸಿಟಿಯಾಗಿ ಹೋಗ್ಬಿಟ್ಟಿದೆ. ನನ್ನ ಉದ್ದೇಶ ಅದು ಇರಲಿಲ್ಲ. ನಾನು ಹೇಳಿದೆ, ಪ್ರೊಫೆಸರ್ಸು ಕಲಿಬೇಕಾಗಿಲ್ಲ, ನಿರಕ್ಷರ ಕುಕ್ಷಿಗಳಾದಂಥ ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೂಡ ಅಲ್ಲಿ ವೈಸ್ ಚಾನ್ಸಲರ್ ಆಗ್ಬೋದು ಅಂಥೇಳಿ ನಾನು ಆವಾಗ ಹೇಳಿದ್ದೆ. ಈಗ ಅದೆಲ್ಲ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕು. ಸಂಸ್ಥೆಗಳನ್ನು ಕಟ್ಟೋದು ದೊಡ್ಡದಲ್ಲ, ಆದರೆ ಆ ಪರಂಪರೆ ಏನಿರುತ್ತೆ, ಆ ಸಾಂಸ್ಕೃತಿಕವಾದ ಅದರ ಹಿನ್ನೆಲೆಯಲ್ಲಿ ಯಾವ ಒಂದು ಸಾಂಸ್ಕೃತಿಕ ಪರಂಪರೆ ಅದನ್ನು ಉಳಿಸಿಕೊಂಡು ಹೋಗುವಂಥದ್ದು ಭಾಳ ಮುಖ್ಯವಾಗಿದೆ. ನಮ್ಮ ಭಾರತದಲ್ಲಿ ಪ್ರಪ್ರಥಮ ವಿಶ್ವವಿದ್ಯಾಲಯ ಆದದ್ದೇ ನಮ್ಮ ಭಾರತದಲ್ಲಿ, ನಮ್ಮ ಇತಿಹಾಸ ಬೇಕಾ. ನಾನೀಗ ನರಹಳ್ಳಿಯವರ ಹತ್ರ ಹೇಳ್ತಾ ಇದ್ದೆ, ಯಾಕಂದರೆ ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಒಂದು ಗದ್ಯ ಮಹಾಕಾವ್ಯ ನಾನೀಗ ರಚನೆ ಮಾಡ್ತಾಯಿದ್ದೇನೆ. ಈಗಾಗಲೇ ಪ್ರಥಮ ಸಂಪುಟ ಬಿಡುಗಡೆ ಆಗಿದೆ, ಅದು ಕಳಿಸ್ತೇನೆ ತಮಗೆ. ಇನ್ನೂ 4 ವಾಲ್ಯೂಮ್ ಬರಬೇಕು, ಒಟ್ಟು 5. 2 ವಾಲ್ಯೂಮ್ ಈಗಾಗಲೇ ನಾನು ಸಿದ್ಧಪಡಿಸಿದ್ದೇನೆ. ಇನ್ನೊಂದು 2-3 ತಿಂಗಳಲ್ಲಿ, ಇದು ಜನವರಿಯಲ್ಲಿ ಅದು ಸಿದ್ಧವಾಗ್ತದೆ. ಆದ್ದರಿಂದ ಇವತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಸರಿಯಾದಂಥ ಪ್ರಜ್ಞೆ, ಜಾಗೃತಿ ಅದು ಹೆಚ್ಚೆಚ್ಚು ಆಗಬೇಕಾಗಿದೆ. ಅದಕ್ಕೆಲ್ಲ ನಮ್ಮ ಗೋಕಾಕರು, ಕುವೆಂಪು ಅವರು ಮತ್ತು ಕಾರಂತರು, ಇವರು ನಿಮಗೆ ಬೇಂದ್ರೆಯವರು ನಮಗೆ ಆದರ್ಶ ಪುತ್ರರಾಗಿರ್ತಾರೆ. ನಮ್ಮ ವಿನಾಯಕ ಕಾವ್ಯನಾಮದಿಂದ ಖ್ಯಾತರಾದಂಥ ನಮ್ಮ ಸಮನ್ವಯ ಆಚಾರ್ಯರೆಂದೇ ಹೇಳತಕ್ಕಂಥದ್ದು ಗೋಕಾಕರು. ಅವರು ಎಲ್ಲ ಕ್ಷೇತ್ರದಲ್ಲಿ, ಅದು ಕವಿಗಳಾಗಿರ್ಬೋದು, ವಿಮರ್ಶಕರಾಗಿರ್ಬೋದು, ನಾಟಕರಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು, ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾಗಿರ್ಬೋದು, ಒಬ್ಬ ಕನಸಿಗರವರು, ಒಬ್ಬ ಆದರ್ಶ ಜೀವಿಯಾಗಿದ್ದರು. ಅಂಥ ಆದರ್ಶ ಅದನ್ನು ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ಳೋಕ್ಕಾಗಿ ಈ ಒಂದು ತಮ್ಮ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಅದರ ಆಶಯದಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ತಾವು ಕೊಡ್ತಾಯಿದ್ದೀರಿ. ಗೋಕಾಕರ ಒಟ್ಟು ಕಾವ್ಯ ಜಗತ್ತನ್ನು ನಾವು ಗಮನಿಸಿದರೆ, ಅವರ ಮನಸ್ಸು ಪುರಾಣ ಹಾಗೂ ಇತಿಹಾಸಗಳನ್ನು ತನ್ನ ಕಲ್ಪನೆಗೆ ಹಾಗೂ ಚಿಂತನೆಗಳ ಅಳವಡಿಸಿಕೊಳ್ಳುವ ಸಾಹಸಕ್ಕೆ ಒಲಿದದ್ದು ಅದು ಭಾಳ ಸ್ಪಷ್ಟವಾಗಿ ನಮ್ಗೆ ಕಾಡ್ತಾ ಇದೆ. ಋಗ್ವೇದದಿಂದ ತನ್ನ ವಸ್ತುವನ್ನು ಆಯ್ದುಕೊಂಡು ಸುಮಾರು ಕ್ರಿಸ್ತಪೂರ್ವ 2000 ವರ್ಷಗಳ ಕಾಲಮಾನದ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಬೃಹತ್ ಚಿತ್ರಣವನ್ನೇ ನಮ್ಮ ಕಣ್ಣ ಮುಂದೆ ತರ್ತಾರೆ. ವರ್ತಮಾನದ ವ್ಯಾಖ್ಯಾನಕ್ಕೆ ಪುರಾಣವನ್ನು ಬಳಸಿಕೊಳ್ಳುವ ಮತ್ತು ಹೊಸ ಪುರಾಣಗಳನ್ನು ನಿರ್ಮಾಣ ಮಾಡುವ ಕೆಲಸ ಅಷ್ಟು ಸಾಮಾನ್ಯವಾದ ಯಾವುದೋ ಒಂದು ಜಾಡ್ನಲ್ಲಿ ಸಿಕ್ಕಾಕೊಳ್ತೇವೆ ನಾವು. ಆದರೆ ಅದಕ್ಕೆ ಮೀರಿ ಏನು ಗೋಕಾಕರವರು ತಮ್ಮ ಈ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ, ಅದು ಭಾಳ ಮೆಚ್ಚುವಂಥದ್ದು. ಮತ್ತು ಹೊಸ ಕನ್ನಡದಲ್ಲಿ ಮುಕ್ತ ಛಂದಸ್ಸನ್ನು ಮೊದಲಿಗೆ ತಂದವರು ಗೋಕಾಕರನ್ನು ಚಾರಿತ್ರಿಕವಾಗಿ ನವ್ಯ ಕಾವ್ಯದ ಪ್ರವರ್ತಕರಂತೆ ನಾನು ಈಗಾಗಲೇ ಹೇಳಿದ್ದೇನೆ. ಪ್ರಯೋಗ, ಪರಿಣತಿ ಮತ್ತು ಇದೆ ಅವರು. ಮುಖ್ಯವಾಗಿ ಅವ್ರದ್ದೊಂದು ಪ್ರಯೋಗ ಪ್ರಪಂಚ ಅಂಥೇಳಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಜ್ಞಾನಪೀಠ ಕೂಡ ಬಂದಿದೆ. ಅದೇ ಪ್ರಕಾರ ಅವರೊಂದು ಈ ರಾಷ್ಟ್ರದ ಸಾಂಸ್ಕೃತಿಕ ರಾಯಭಾರಿ, ಅವರು ಅನೇಕ ಕವಿಗಳಾಗಿದ್ದಾರೆ. ಆದರೆ ಒಂದು ನಮ್ಮ ಭಾರತದ ಜಾಗತಿಕ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಯಾರಾದರೂ ಟೈಟ್ಲ್ ಕೊಡೋದಿದ್ದರೆ ಅದು ಗೋಕಾಕರಿಗೆ ಸಲ್ಲುತ್ತದೆ. ಆದ್ದರಿಂದ ಇಂಥ ಒಂದು ದೊಡ್ಡ ವ್ಯಕ್ತಿ
ಅವರ ಪುತ್ರರಾದಂಥ ಅನಿಲ್ ಗೋಕಾಕರವರು ಮತ್ತು ಒಂದು ಸಂಸ್ಥೆಯವರು ಇವತ್ತು ಅವರ ಪರಂಪರೆ ಅದನ್ನು ನೆನಪು ಮಾಡಿಕೊಳ್ಬೇಕು ಅಂಥೇಳಿ ಇಂಥ ಒಂದು ಪ್ರಶಸ್ತಿಯನ್ನು ಇಟ್ಟದ್ದು ಅದು ನಮಗೆಲ್ಲ ಹೆಮ್ಮೆ ತರ್ತಾ ಇದೆ. ಮತ್ತು ಅಂಥ ಒಬ್ಬ ದಿಗ್ಗಜ, ಸಾಹಿತ್ಯದ ದಿಗ್ಗಜ ಗೋಕಾಕ್ರವ್ರನ್ನ ನೆನಪು ಮಾಡಿಕೊಂಡು ಇವತ್ತು ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತು ಅದಕ್ಕೆ ಕೆಲವು ಆಶಯಗಳನ್ನು ನಮ್ಮ ಡಾಕ್ಟರ್ ನರಹಳ್ಳಿ ಅವರು ಹೇಳಿದರು. ಈಗ ಆಶಯ ಏನಾಗಿದೆ ಅಂದರೆ, ನಾನು ಕೂಡ ಅದಕ್ಕೆ ಈ ಲೈಬ್ರರಿ ಸೆಸ್ಸನ್ನು ಜಾಸ್ತಿ ಮಾಡಿದೆ. ಅದು 4% 2% ಇತ್ತು, ಅದನ್ನು 6% ಮಾಡಿದೆ. ನನ್ನ ಉದ್ದೇಶ ಅದೇ ಇತ್ತು. ಆದರೆ ನೀವು ಹೇಳಿದಾಗೆ ಅದು ಖರ್ಚು ಆಗ್ತಾಯಿಲ್ಲ, ಬೇರೆ ಯಾವುದಕ್ಕೂ ಹೋಗ್ತಾ ಇದೆ. ಡೆಲ್ಲಿಗೆ ಹೋದ ಮೇಲೆ ನಾನು ಕಾರ್ಪೊರೇಟ್ ಅಫೇರ್ಸ್ ಮಂತ್ರಿ ಆಗಿದ್ದೆ. ಆವಾಗ ನನಗನ್ನಿಸ್ತು, ಈ ಕಾರ್ಪೊರೇಟ್ಗಳು 2% ಅವರ ಲಾಭದ ಅಂಶವನ್ನು CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್, ಅದು ಜಗತ್ತಿನಲ್ಲೇ ಈ ಪ್ರೊವಿಷನ್ ಇಲ್ಲ ಕಂಪನಿ ಲಾದಲ್ಲಿ. ನಾನು ಅದನ್ನು ಮಾಡಿದಾಗ ಎಲ್ಲ ಕಾರ್ಪೊರೇಟ್ ಬಾಡೀಸ್ಗಳೆಲ್ಲ ವಿರೋಧ ಮಾಡಿದರು, ಹೇಗೆ ಆಗ್ತದೆ ಅಂತೇಳಿ ಪ್ರತಿಭಟನೆ ಮಾಡಿದರು. ನಾನಾಗ ಒಂದು 7 ಕಡೆ ಹೋಗಿ ಒಂದು ನ್ಯಾಷನಲ್ ಸಿಂಪೋಸಿಯಮ್ ಮಾಡಿ ಅವರನ್ನು ಒಪ್ಪಿಸಿ, ದಿಸ್ ಈಸ್ ಪಾರ್ಟ್ ಆಫ್ ದಿ ಕಂಪನಿ ಲಾ. ಈಗ ಅದರ ಉದ್ದೇಶ ಸರ್ಕಾರದ ಸಪ್ಲಿಮೆಂಟ್ ಮಾಡಲಿಕ್ಕೆಲ್ಲ ಅದು ಇರೋದು 2%. ಅದನ್ನು ಈಗ ಸ್ವಲ್ಪ ಸರ್ಕಾರದವರು ತಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಸೇರಿಸ್ಕೊಳ್ಳೋ ಅಂತೇಳಿ ಅದು ಅಲ್ಲ, ಅದು ಮಾಡಲೇಬಾರ್ದು, ಅದೊಂದು ಹಾಕಬೇಕಿತ್ತು ನಾವು ಆಗಲೇ. ದಿ ಗೌರ್ಮೆಂಟ್ ಈಸ್ ಪ್ರೊಹಿಬಿಟೆಡ್ ಟು ಎಕ್ಸ್ಪ್ಲಾಯ್ಟ್ ಅಂತೇಳಿ ನಾನು ಅದೊಂದು ಕ್ಲಾಸ್ ಹಾಕಬೇಕು, ಅದೊಂದು ಮರೆತುಬಿಟ್ಟೆ ನಾನು. ಯಾಕಂದರೆ ಮುಂದೆ ಸರ್ಕಾರ ಅದನ್ನು ದುರುಪಯೋಗ ಮಾಡ್ತಾರಂತೆ ನನಗೆ ಆಗ ಕಲ್ಪನೆ ಇರಲಿಲ್ಲ. ಅದಕ್ಕೆ ನಾವು ನರಹಳ್ಳಿಯವರು ಹೇಳಿದ ಪ್ರಕಾರ ಅದನ್ನು ಸಾಂಸ್ಕೃತಿಕ ಸಮುದಾಯದ ಒಂದು ಕಲ್ಯಾಣಕ್ಕೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈಗ ಸರ್ಕಾರ ಆದರೂ ಕೂಡ ಆಲೋಚನೆ ಮಾಡಿ, ನೋ ಗೌರ್ಮೆಂಟ್ ಆರ್ಗನೈಸೇಷನ್ ಶುಡ್ ಯುಟಿಲೈಸ್ ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿಸ್ ಪರ್ಪಸ್ ಅಂತೇಳಿ ರೀಡಿಫೈನ್ ಮಾಡಬೇಕು ಅಂತೇಳಿ ನಾನು ಈ ಬಗ್ಗೆ ಒಂದು ಕಾಗದ ಕೂಡ ಪ್ರಧಾನಿಯವರಿಗೆ ಬರೀಬೇಕು ಅಂತೇಳಿ. ಯಾಕಂದರೆ ಅದರ ದುರುಪಯೋಗ ಆಗ್ತಾಯಿದೆ. ಅದು ಉಪಯೋಗ ಆದರೆ ಇಂಥ ಯಾವುದು ಈ ಗೋಕಾಕ್ರವರ ಸಂಸ್ಥೆ ಇದೆಲ್ಲ ಇದಕ್ಕೆ ಹೆಚ್ಚು ಪ್ರಯೋಜನ ಆಗ್ತದೆ. ತಾವು ಹೇಳಿದ ಪ್ರಕಾರ ಅದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಆದ್ದರಿಂದ ಇವತ್ತು ನಮಗೆ ವಿಶೇಷವಾಗಿ ಒಂದು ಗಮನ ನಮ್ಮ ಮಹಾಕಾವ್ಯದ ಬಗ್ಗೆ, ಗೋಕಾಕ್ರವರದ್ದು ಮಹಾಕಾವ್ಯದ ಬಗ್ಗೆ ನನ್ನ ವಿಶೇಷ. ಅವರು ಚಿತ್ರಿಸಿದಂಥ ವಿಶ್ವಾಮಿತ್ರನ ತ್ರಿಶಂಕುಸ್ವರ ಸ್ಥಿತಿ ಬಹುಶಃ ಇದೊಂದು ರೀತಿ ಅನ್ವೇಷಣಾ ಪ್ರವೃತ್ತಿಯಿಂದ ಅದನ್ನು ಮಾಡಿದ್ದಾರೆ. ಮತ್ತು ಇದೊಂದು ಸಾಹಿತ್ಯವನ್ನು ಸ್ಪೇಸ್ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು ಆಗ. ಅಂಥ ಒಂದು ಅದ್ಭುತವಾದಂಥ ಕಲ್ಪನೆ. ಅವರು ಒಂದು ರೀತಿಯಲ್ಲಿ ಈ ವಿಶ್ವಾಮಿತ್ರನ ಚಿತ್ರಣ, ಅದು ಯಾವಾಗಲೂ ಕೂಡ ವಿಶ್ವಾಮಿತ್ರನನ್ನು ಕೇಂದ್ರೀಕೃತ ಮಾಡಿಕೊಂಡು ಯಾರು ಕೂಡ ಯಾವುದೇ ನನಗನ್ನಿಸಿದೆ ದೇಶದಲ್ಲೇ ಯಾರು ಮಹಾಕಾವ್ಯ ಬರೆದಿಲ್ಲ. ಆದರೆ ಅವನಷ್ಟು ದೊಡ್ಡ ಅನ್ವೇಷಣೆಕಾರ, ಪ್ರಯೋಗಶೀಲಮತಿ ಬೇರೆ ಯಾರೂ ಇರಲಿಲ್ಲ. ಅವರ ವ್ಯಕ್ತಿತ್ವವನ್ನು ಭಾಳ ಚೆನ್ನಾಗಿ ಇದರಲ್ಲಿ, ಅಂದರೆ ಅವರ ವಿಶ್ವಾಮಿತ್ರ ತಮ್ಮ ಸಿದ್ಧಿಯನ್ನು 2 ಸನ್ನಿವೇಶದಲ್ಲಿ ಹೊರಗೆ ಹಚ್ಚುತ್ತಾರೆ. ದಾಸರಾಜ್ಞ ಯುದ್ಧದಲ್ಲಿ ಯಶಸ್ಸು ಸಂಪಾದನೆ ಹಾಗೂ ತ್ರಿಶಂಕುವಿನ ಸಾಹಸದ ಪ್ರಯೋಗ, ಎರಡರಿಂದಲೂ ಸಿದ್ಧತೆಯಲ್ಲಿರುವ ಅಪೂರ್ಣತೆಯು ಅವರಿಗೆ ಮನದಟ್ಟಾಗ್ತದೆ. ಅಂತೆಯೇ ಅವರು ಮತ್ತೆ ತಪಸ್ಸಿಗೆ ಹೋಗ್ತಾರೆ. ಈ ಕಥೆಯಲ್ಲಿ ಸರ್ವಕಾಲೀನ ಮೌಲ್ಯ ಚಿತ್ರಣವಿದ್ದಂತೆ ಒಂದು ವಿಶಿಷ್ಟ ಯುಗದ ಹೊಸ ಅವತರಣಿಕೆಯನ್ನು ನಾವು ಇದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇದ್ದೇವೆ. ಆದ್ದರಿಂದ ಕ್ರಿಸ್ತಪೂರ್ವ 2000 ಹಿಂದೆ ಇದ್ದಂಥ ಸಪ್ತ ಸಿಂಧೂ ದೇಶದ ಭೌಗೋಳಿಕ ನಕಾಶೆಯನ್ನು, ಟಿಪ್ಪಣಿಗಳನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ದೇಶದ ಈ ಪರಿಸ್ಥಿತಿ ಈಗ ನೋಡಿದಾಗ ನಮ್ಮ ದೇಶದಲ್ಲಿ ಪ್ರಜಾಪ್ರಾಜ್ಯದ ಕಾಲ ಇದು. DVG ಅವರು ಅದರ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರೆ. ರಾಜ್ಯ ಶಕ್ತಿಯು ಒಂದು ಕತ್ತಿ, ತಿಳುವಳಿಕೆ ಇಲ್ಲವರ ಕೈಯಲ್ಲಿ ಅದೊಂದು ಕತ್ತಿ, ಒಂದು ಉಪಕಾರಿ, ಇಲ್ಲದವರ ಕೈಯಲ್ಲಿ ಅಪಾಯಕಾರಿ. ಪ್ರಜಾಜನದ ಕೈಗೆ ಬರುವ ರಾಜಕೀಯ ಅಧಿಕಾರಿಗಳಿಂದ ಅವರಿಗೆ ಹಾನಿ ಬಾರದ ಹಿತವಾಗಬೇಕಾದರೆ ರಾಜ್ಯದ ಸೂತ್ರ ಚಾಲನೆಯನ್ನು ಉದಾತ್ತ ಭಾವಗಳು, ಸಂತ ವಿವೇಕವು ಇರಬೇಕಾಗ್ತದೆ. ಇದು ಯಾಕಂದರೆ ತಾವು ಹೋದ ರೆಫರೆನ್ಸ್ನಲ್ಲಿ ನೋಡುವಾಗ ಇದು ಕಾಣ್ತದೆ. ಆದ್ದರಿಂದ ಮುಖ್ಯವಾಗಿ ಈಗ ನಮ್ಮ
ಮಹಾಗುರುಗಳಾದಂಥ ಕರ್ಜಗಿಯವರ ವಿಚಾರದಲ್ಲಿ ನಾನು ಬರುವುದಿದ್ರೆ, ಯಾಕಂದರೆ ನನಗೆ ಸಮಯ ಸೀಮಿತ ಆಗೋದ್ರಿಂದ ನಾನು ಅದನ್ನು ಆದಷ್ಟು ಸೂಕ್ಷ್ಮ ಮಾಡ್ತೇನೆ. ಇವತ್ತು ನನಗೆ ಗುರುರಾಜ್ ಕರ್ಜಗಿ ಅವರ ಮಾಡತಕ್ಕಂಥ ಚಟುವಟಿಕೆ ನೋಡಿದರೆ ಅವರೊಂದು ದೊಡ್ಡ ಆದರ್ಶವನ್ನು ಮುಂದೆ ಇಟ್ಟುಕೊಂಡಿದ್ದಾರೆ. ನನಗೆ ಗ್ರೀಕರ ಸೋಫಿಸ್ಟರ ಆ ಕಾಲ ನೆನಪಡ್ತದೆ. ಅದನ್ನು ನಾನು ಭಾಳ ಅಧ್ಯಯನ ಮಾಡಿದ್ದೇನೆ. ಯಾಕಂದರೆ ಕಲ್ಪನಾ ವ್ಯಕ್ತಿಗಳ ಸಹಾಯವಿಲ್ಲದೆ, ದೇವರ ಮೊರೆ ಹೋಗದೆ, ದಂತಕಥೆ ಪುರಾಣ ಕಲ್ಪನೆಗಳಿಂದ ವಿಮುಖವಾಗಿ ಸಹಜ ಸ್ವಾಭಾವಿಕ ವೈಜ್ಞಾನಿಕ ಕಾರಣಗಳಿಂದಲೇ ವಿಶ್ವವನ್ನು ವಿವೇಕ ಪಥದೆಡೆಗೆ ತಿರುಗಿಸಿದವರು ಸೋಫಿಸ್ಟರು. ಅದೊಂದು ಆದರ್ಶ ನಮಗೆ, ಅದು ನಿಮ್ಮ ಮುಂದೆ ಇರತಕ್ಕಂಥದ್ದು ಆದರ್ಶ. ಆದ್ದರಿಂದ ಅವರಲ್ಲಿ ಯಾವ ರೀತಿಯ ಡಾಗ್ಮ್ಯಾಟಿಕ್ ಅಥಾರಿಟೇನಿಯಮ್ಸಮ್ ಕೂಡ ಆ ಸೋಫಿಸ್ಟರಲ್ಲಿ ಇರಲಿಲ್ಲ. ಸೋಫಿಸ್ಟ್ ಅಂದರೆ ಅಲೆದಾಡುವ ಬೋಧಕರು. ಇವರು ಅಲೆದಾಡುವ ಬೋಧಕರೇ ಆಗಿಬಿಟ್ಟಿದ್ದಾರೆ. ಬೋಧಕರು ಈ ಪರಂಪರೆಗೆ ಸೇರಿದವರು, ನಮ್ಮ ಪರಂಪರೆಯ ಕೊಂಡಿಗೆ ಸೇರಿದವರು ನಮ್ಮ ಗುರುರಾಜ್ ಕರ್ಜಗಿಯವರು. ಸಾಕ್ರೆಟಿಸ್ ಏನು ಹೇಳ್ತಾರೆ ಅಂದರೆ, ಬೌದ್ಧಿಕತೆ ಮತ್ತು ವೈಚಾರಿಕತೆಗೆ ಮತ್ತೊಂದು ಹೆಸರೇ ಸಾಕ್ರೆಟಿಸ್. ಅವನ ಪ್ರಕಾರ ಆತ್ಮವಿಮರ್ಶೆ ಇಲ್ಲದ ಅವೈಚಾರಿಕ ಜೀವನ ಬಾಳಲು ಅಯೋಗ್ಯವಾದದ್ದು ಅಂತೇಳಿ ಸಾಕ್ರೆಟಿಸ್ ಹೇಳ್ತಾನೆ. ಸಾಕ್ರೆಟಿಸನು ತನ್ನ ತಾತ್ವಿಕ ಚಿಂತನೆಯನ್ನು 4 ಗೋಡೆಗಳ ಮಧ್ಯೆ ಬೆಳೆಸಲಿಲ್ಲ. ಅಪಾರ ಸಂಖ್ಯೆಯಲ್ಲಿ ಸೇರುತ್ತ ಜನರ ಮಧ್ಯೆ ತನ್ನ ವಿಚಾರ ಪ್ರಭೆಯನ್ನು, ಆ ಕೆಲಸ 100ಕ್ಕೆ 100 ಪಾಲು ನಮ್ಮ ಕರ್ಜಗಿಯವರು ಮಾಡ್ತಾಯಿದ್ದಾರೆ. ಇವತ್ತು ಯುವಕರಲ್ಲಿ ಈ ಜ್ಞಾನದ ತೃಷೆ ಅದು ಹುಟ್ಟಬೇಕು, ಬೆಳಿಬೇಕು, ಹರಡಬೇಕು ಅಂತ ಒಂದು ನಮ್ಮ ಎಲ್ಲ ಗುರುಗಳು, ಇಂಥ ಗುರುಗಳು ಇಂಟೆಲೆಕ್ಚುವಲ್ ಪೇರೆಂಟ್ಸ್ ಆಗಿ ಅವರನ್ನು ಆ ದೃಷ್ಟಿಯಿಂದ ನಾವು ನೋಡಿದಾಗ ಮಾತ್ರ ಅವರ ಪ್ರಭಾವ, ವರ್ಚಸ್ಸು ಸಮಾಜದ ಮೇಲೆ, ಯುವಜನಾಂಗದ ಮೇಲೆ ಅದು ಬರಲಿಕ್ಕೆ ಸಾಧ್ಯ ಇದೆ. ಯಾವಾಗಲೂ ನೈತಿಕ ಔನ್ನತ್ಯದಲ್ಲಿ 4 ಭಾಗಗಳಿರ್ತದೆ. ಅದು ಪ್ರೂಡೆನ್ಸ್, ಟೆಂಪರೆನ್ಸ್, ಜಸ್ಟಿಸ್. ಇದು ಸೂಕ್ತವಾದ ಶಿಕ್ಷಣ. ಇದನ್ನೇ ನಮ್ಮ ಗ್ರೀಕರ ಕಾಲದಲ್ಲಿ, ಅದು ಸಾಕ್ರೆಟಿಸ್ ಇರ್ಬೋದು ಅಥವಾ ಅರಿಸ್ಟಾಟಲ್ ಇರ್ಬೋದು, ಅದನ್ನು ಸಾರಿದ್ದು. ಸೂಕ್ತವಾದ ಶಿಕ್ಷಣವೆಂದರೆ ಅಲಂಕಾರಿಕ ವೈಖರಿಯಲ್ಲ, ಅದು ಬದಲಾಗಿ ಜಾಣ್ಮೆಯ ಮನಸ್ಸಿನಲ್ಲಿ ಬಂದು ಒಳ್ಳೆಯದು ಕೆಟ್ಟದ್ದು ಯಾವುದೆಂಬುದನ್ನು ನಿಷ್ಕರ್ಷಿಸುವ ಆ ಜಾಣ್ಮೆ ನಾವು ಕಲಿಬೇಕಾಗ್ತದೆ. ಆದ್ದರಿಂದ ಅದು ಬರೀ ವಾಗ್ಮಿ ಇದ್ದರೆ ಸಾಲದು, ಬರೀ ಚುರುಕು ನಾಲಿಗೆ ಇದ್ದರೆ ಸಾಲದು, ಅದು ಅಥವಾ ತಾಂತ್ರಿಕ ಜ್ಞಾನ ಸಂಪಾದನೆ ಮಾತ್ರ ಇದ್ದರೆ ಸಾಲದು. ಬದಲಾಗಿ ಉದಾತ್ತ ಜ್ಞಾನ ಸಂಪಾದನೆಯಿಂದ ಮತ್ತು ಸಾಂಸ್ಕೃತಿಕ ಸಂಪನ್ನತೆಯಿಂದ ಒಳ್ಳೆಯದು ಕೆಟ್ಟದ್ದು ಎಂಬುದನ್ನು ವಿಚಾರ ಮಾಡತಕ್ಕಂಥ ಒಂದು ಶ್ರೀಮಂತ ಚಿಂತನೆ ಅಲ್ಲಿ ಇರಬೇಕಾಗ್ತದೆ. ಅಂಥ ಒಂದು ಕೆಲಸವನ್ನು ನಮ್ಮ ಗುರುರಾಜ್ ಭಾಳ ಅಪರೂಪದ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಇಂಥವರು ಸಾವಿರ ಸಂಖ್ಯೆಯಲ್ಲಿ ಬರಬೇಕು. ನಾನು ಸುರೇಶ್ ಅವರಿಗೆ ಒಂದು ಸೂಚನೆ, ಯಾಕಂದರೆ ಈ ಸೋಫಿಸ್ಟ್ ಯಾವ ರೀತಿಯ ಮಾದರಿಯಲ್ಲಿ ಅಲ್ಲಿ ಎಕಾಡೆಮಿಗಳು ಗ್ರೀಕ್ ದೇಶದಲ್ಲಿ ಮಾಡ್ತಾಯಿದ್ರು, ಇವತ್ತು ಆ ಕೊರತೆ ನಮ್ಮ ದೇಶದಲ್ಲಿದೆ. ನಮ್ಮ ಆ ಕಳಕಳಿಯನ್ನು ನರಹಳ್ಳಿಯವರು ಕೂಡ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಜ್ಞಾನ ಅಂತೇಳಿದರೆ ಯಾವುದು? ಧರ್ಮ ಅಂದರೆ ಮತ ಅಂತ ಹೇಳ್ತಾರೆ. ಮತಕ್ಕೂ ಧರ್ಮ ವಿರುದ್ಧ, ಅದರಲ್ಲೇ ಬೆರೆಸ್ಕೊಳ್ಬಾರ್ದು. ಸ್ಪಷ್ಟತೆ ನಮ್ಮಲ್ಲಿ ಯುವಕರಲ್ಲಿ ಇಲ್ಲ, ಗುರುಗಳಲ್ಲಿ ಇಲ್ಲ, ಟೀಚರ್ಸ್ಗಳಲ್ಲಿ ಇಲ್ಲ. ನಮ್ಮ ಯೂನಿವರ್ಸಿಟಿಗಳಲ್ಲಿ ನಾನು ಬಹುಶಃ ಚೀಫ್ ಮಿನಿಸ್ಟರ್ ಆಗಿ ಒಂದು ಆರ್ಡರ್ ಪಾಸ್ ಮಾಡಿದೆ. ಏನಂತ ಹೇಳಿದರೆ, ಆ ಟೀಚರ್ ಬರೀ ಆ ಪೋಸ್ಟ್ ಗ್ರಾಜುಯೇಟ್ ಆಡೋದ ಕೂಡಲೇ ಅವರು ದೇ ಬಿಕಮ್ ಪ್ರೊಫೆಸರ್ಸ್ ಅಲ್ವಾ, ಯಾರು ಲೆಕ್ಚರರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವರೇ ಆಗುವಂಥದ್ದು. ಅವರಿಗೆ ಟೀಚರ್ಸ್ ಆಗತಕ್ಕಂಥ ಯೋಗ್ಯತೆ ಇಲ್ಲೋ ಅಂತೇಳಿ ನೋಡೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಟು ಪ್ರಿವೆಂಟ್ ದಿ ಅಬ್ಯೂಸ್ ಆಫ್ ಸಚ್ ರಿಕ್ರೂಟ್ಮೆಂಟ್, ನಾನು ಹೇಳಿದೆ, ಈ ರ್ಯಾಂಕ್ ಬರತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಯಾರ್ಯಾರು ಇದ್ದಾರೆ ಅವರನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ ಅಂತೇಳಿ ನಾನೊಂದು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದೆ. ಅಟ್ಲೀಸ್ಟ್ ಸಮ್ ಮೆರಿಟೆಡ್ ಪೀಪಲ್ ವಿಲ್ ಕಮ್ ವಿದೌಟ್ ಎನಿ ಇನ್ಫ್ಲೂಯೆನ್ಸ್ ಆರ್ ಎನಿಥಿಂಗ್. ಅಂಥದ್ದು ಬಂದರು. ಕೆಲವರು ವೈಸ್ ಚಾನ್ಸಲರ್ ಕೂಡ ಆಗಿದ್ದಾರೆ ಅಂಥವರು. ಅದು ಒಳ್ಳೆಯ ಲಕ್ಷಣ. ಮತ್ತು ಬರೀ ಟೀಚಿಂಗ್ ಫ್ಯಾಕಲ್ಟಿ, ಬರೀ ಅಕಾಡೆಮಿಕ್ ಫ್ಯಾಕಲ್ಟಿಗೂ ಟೀಚಿಂಗ್ ಫ್ಯಾಕಲ್ಟಿಗೂ ನಾವು ಈಕ್ವೇಷನ್ ಮಾಡಬಾರ್ದು. ಬಹುಶಃ ನನಗೆ ಅನಿಸ್ತದೆ, ನೀವು ಈಗಲೂ ಕೆಲವು ಕೋರ್ಸ್ಗಳನ್ನು ನಡೆಸ್ತಾ ಇದ್ದೀರಿ.
ಈ ಸೋಫಿಸ್ಟ್ಗಳು ಯಾವ ರೀತಿಯಲ್ಲಿ ಭಾಷಣಗಾರರನ್ನು ವ್ಯಾಖ್ಯಾನಕಾರರನ್ನು ತಯಾರು ಮಾಡ್ತಾಯಿದ್ರು, ಆ ಸಿಲೆಬಸ್ಸನ್ನು ನೀವು ಅಡಾಪ್ಟ್ ಮಾಡಿ ಒಂದು ಕೋರ್ಸನ್ನು ನೀವು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಸುರೇಶ್ ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಯಾಕಂದರೆ ಅಂಥ ಅಗತ್ಯ ಇದೆ. ಈಗ ರಾಜಕಾರಣಿಗಳು ಕೂಡ ಏನನ್ನೋ ಮಾತಾಡೋದು, ರಾಜಕಾರಣಾದಿಗಳು ಸರ್ಟಿಫಿಕೇಟ್ ಫಾರ್ ಟು ಸ್ಪೀಕ್ ಎನಿಥಿಂಗ್, ಬಿಹೇವ್ ಇನ್ ಎನಿವೇ ಇದೆ. ಅದೇ ಪ್ರಕಾರ ಕೆಲವು ಭಾಷಣಗಾರರು ಇದ್ದಾರೆ, ಅವರು ನಮ್ಮ ಹರಿಕತೆ ಸ್ಟ್ಯಾಂಡರ್ಡ್ ಇಸ್ ವೆರಿ ಮಚ್ ಹೈಯರ್ ದ್ಯಾನ್ ದಿ ಪ್ರೆಸೆಂಟ್ ಪೀಪಲ್ ಹೂ ಗೋ ಅರೌಂಡ್ ಗೋಯಿಂಗ್ ಸ್ಪೀಚಸ್, ಉಪನ್ಯಾಸಗಳನ್ನು ಮಾಡ್ತಾ ಇರೋದು. ಇದಕ್ಕೆ ಒಂದು ಹಿಡಿತ ಬರಬೇಕಾದ್ರೆ ಜ್ಞಾನದ ಒಂದು ಅಭಿರುಚಿ ಇವತ್ತು ಸಮುದಾಯ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ನನಗನ್ನಿಸದೆ ತಾವು ಒಂದು ಕೋರ್ಸ್ಗಳನ್ನು 1 or 2 years ಅಥವಾ 1 year ಕೋರ್ಸನ್ನು ಆಗ್ಬೋದು, ಅದಕ್ಕೊಂದು ಡಿಪ್ಲೊಮಾ ಕೊಟ್ಟು ನೀವು ಅಂಥ ಒಂದು ಸಮುದಾಯವನ್ನು ತಾವು ಟೀಚಿಂಗ್ ಆ ಸೋಫಿಸ್ಟರ ಕಾಲದ ಆ ಪರಂಪರೆಯ ಅಥವಾ ಗುರುರಾಜ್ ಅವರು ಏನದಂತ ಅವ್ರು ಹೋದರೆ ಮತ್ತು ಅಂಥವ್ರು ಸಿಗೋದೇ ಇಲ್ಲ, ಅವರನ್ನು ಇಟ್ಕೊಂಡ್ಬಿಡಿ. ಅದಕ್ಕೆ ಬೇಕಾದಂಥ ಈ ಸಿಲೆಬಸ್ ಮಾಡಲಿಕ್ಕೆ ನಾನು ನರಹಳ್ಳಿ ಅವರು ನಿಮಗೆ ಸಹಾಯ ಮಾಡ್ತೀವಿ. ಇಲ್ಲಿ ವರ್ಕೌಟ್ ಎ ಸಿಲೆಬಸ್, ಪ್ರಾಬ್ಲಮ್ ಇಸ್ ಸಾಲ್ವ್, ಅದನ್ನು ಮಾಡಿ ನೀವು. ಹಾಗಿದ್ದರೆ ಇದು ಬಹುಶಃ ಗುರುರಾಜ್ ಅವರಿಗೆ ಇವತ್ತೇನು ಸನ್ಮಾನ ಮಾಡಿದ್ದು ಅದು ಸಾರ್ಥಕ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ನಾಲೆಜ್ ಈಸ್ ವರ್ಚು, ವರ್ಚು ಈಸ್ ನಾಲೆಜ್. ಆದರೆ ಈಗ ನಾಲೆಜ್ಗೂ ವರ್ಚುಗೂ ಅಜಗಜಾಂತರ ಆಗಿಬಿಟ್ಟಿದೆ. ಆದ್ದರಿಂದ ಇವತ್ತು ಜ್ಞಾನವೇ ಶೀಲ, ಸಕಲ ಸದ್ಗುಣ ಸಂಪತ್ತು, ಹಾಗೆಯೇ ಜ್ಞಾನಶೂನ್ಯತೆಯೇ ಅಜ್ಞಾನವೇ ದುಷ್ಟತನ, ಅನಿಷ್ಟ, ಜ್ಞಾನದ ಅಭಾವವೇ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ಇಂಥ ಗುರುರಾಜ್ ಕರ್ಜಗಿ ಅಂತ ಒಂದು ವಿವೇಕಶೀಲ ಮತ್ತು ಹೊಸ ಜಗತ್ತನ್ನು ಇವತ್ತು ಜ್ಞಾನ ದಾಹವನ್ನು ಜನರಲ್ಲಿ ಮತ್ತು ಪ್ರಚೋದನೆ ಮಾಡತಕ್ಕಂಥ ಒಂದು ಸಂತತಿ, ಗುರುರಾಜ್ ಕರ್ಜಗಿಯವರಂಥ ಸಂತತಿ ಹೆಚ್ಚೆಚ್ಚು ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮತ್ತೊಬ್ಬನಿಗೆ ಕೆಡುಕು ಮಾಡೋದು, ಅವನು ಮಾಡಿದ ಅಪಕಾರಕ್ಕೆ ಪ್ರತಿಯಾಗಿ ಆಗಲಿ ಅಥವಾ ಅವನಿಂದಾಗಲಿ ಅಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಲಿ ನಾವು ಅವನಿಗೆ ಅಪಕಾರ ಮಾಡುವುದು, ಹಗೆಗಳ ಮೇಲೆ ಅಗತ್ಯ ತೀರಿಸುವುದು, ಇದು ಧರ್ಮ ಅಲ್ಲ. ಅದೇ ಧರ್ಮ ಅಂತೇಳಿ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಮತ್ತೊಬ್ಬರಿಗೆ ಸೇಡು ತೀರಿಸೋದು, ಅಸೂಯೆ ಮಾಡೋದು, ಪ್ರತೀಕಾರ ತೀರಿಸುವುದು ಇದೇ ಧರ್ಮ ಅಂತೇಳಿ ತಿಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜಕೀಯದವರು ತಿಳ್ಕೊಂಡಿದ್ದಾರೆ, ಉಳಿದ ಕ್ಷೇತ್ರದವರು ತಿಳ್ಕೊಂಡು ಇವತ್ತೊಂದು ಅಪಾಯದ ಅಂಚಿಗೆ ನಮ್ಮ ಸಂಸ್ಕೃತಿ ಇವತ್ತು ಆಡತಕ್ಕಂಥ ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸೋಫಿಸ್ಟರ ಕಾಲದಲ್ಲಿ ವಿದ್ಯಾರ್ಥಿ ಸಮುದಾಯದಲ್ಲಿ ಭವಿಷ್ಯದ ಕೊನರು ಕುಡಿ ಅಳುತ್ತಿತ್ತು. ಅವರ ಶಿಕ್ಷಣದ ಕೊಡುಗೆ ಜ್ಞಾನವಾಹಿನಿಯಾಗಿ ಹರಿಯುತ್ತಾ ಇತ್ತು. ಇದು ಹರಿಬೇಕು. ಮತ್ತು ಎಲ್ಲೋ ಬತ್ತಿ ಹೋಗಿದೆ. ಈಗ ಎಲ್ಲ ನದಿಗಳು ಬತ್ತಿದಾಗೆ ಎಲ್ಲ ಕೂಡ ಬತ್ತಾಗಿದೆ. ಅಲ್ಲಿ ಬರೀ ಮರಳು, ಜೌಗು. ಇದನ್ನು ಇವತ್ತು ಇಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ಇವತ್ತು ಪ್ರಯೋಗಶೀಲತೆ ಬರಬೇಕು, ಜ್ಞಾನಕೇಂದ್ರಗಳು ಬರಬೇಕು. ಜ್ಞಾನಕೇಂದ್ರಗಳಂತ ಹೇಳಿದರೆ ಬರೀ ನಾವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ. ನಮ್ಮ ನರಹಳ್ಳಿಯವರು ಹೇಳಿದ್ರಲ್ಲ, ಕ್ಯಾಪಿಟೇಷನ್ ಬಂಡವಾಳಗಾರರ ಕೈಯಿಂದ ಶಿಕ್ಷಣವನ್ನು ನೀವು ತೆಗಿಬೇಕು ಅಂತ ಹೇಳಿದ ಮೇಲೆ ನಾನು ಭಾಳ ಧೈರ್ಯ ಮಾಡಿಕೊಳ್ಳಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಲ್ಲ ವಿರುದ್ಧ ಮಾಡಿದರು. ನನಗೆ ಒಬ್ಬರು ಯಾರೋ ಮೆಡಿಕಲ್ ಕಾಲೇಜು ರನ್ ಮಾಡ್ತಾಯಿದ್ರು, ವೀರಪ್ಪ ಮೊಯ್ಲಿ ನನ್ನ ಎದುರಿಗೆ ಬಂದರೆ ಅವನ ಹಿಚಿಕ್ಕಾಗ್ತೇನೆ ಅಂತೇಳಿ ಆ ರೀತಿ ದ್ವೇಷ ನನ್ನ ಮೇಲೆ ಬಂತು ಜನರಿಗೆ. ಇವ್ರಿಗೆ ಗೊತ್ತಿದೆ. ಅದು ಮಾಡಿದೆವು. ಮತ್ತೊಂದು ಕ್ಯಾಪಿಟೇಷನ್ ಫೀಸ್ ಹೋಯಿತು. ಲಿಕರ್ ಲಾಬಿ ವಿರುದ್ಧ ಹೋರಾಟ ಮಾಡಿದೆ ನಾನು, ಕರಪ್ಷನ್ ವಿರುದ್ಧ ಹೋರಾಟ ಮಾಡಿದೆ. ಐ ಹ್ಯಾವ್ ನೋ ರಿಗ್ರೆಟ್ ಫಾರ್ ದ್ಯಾಟ್. ಆದರೆ ಇವತ್ತು ಅಂಥ ವರ್ಚೂಸ್ಗಳನ್ನು ಸಮುದಾಯದಲ್ಲಿ ಬೆಳೆಸತಕ್ಕಂಥದ್ದು ಆಗಬೇಕಾಗ್ತದೆ. ನಮ್ಮ ಡಾಕ್ಟರ್ ಗುರುರಾಜ್ ಕರಜಗಿಯವರು ಆ ಕೆಲಸ ನಮಗೆ ಭಾಳ ಸಂತೋಷ, ಅಂದರೆ ಹೆಮ್ಮೆ ಅಂತೇಳಿದರೆ ಆ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಅಂಥ ವ್ಯಾಲ್ಯೂಸ್ಗಳನ್ನು ಬೆಳೆಸಿಕೊಡ್ಬೇಕು ನಾವು. ಇದು ಫ್ಯಾಷನಿಗಾಗಿ ಅಲ್ಲ, ಅಥವಾ ನಿಮ್ಮ ಲೆಕ್ಚರನ್ನು ಭಾಳ ಸಂತೋಷಕ್ಕಾಗಿ ಎಂಟರ್ಟೈನ್ಮೆಂಟಿಗೆ ಕೇಳುವುದಲ್ಲ. ಆದರೆ ಅದನ್ನು ಮನುಷ್ಯನ ಪ್ರವೃತ್ತಿಗಳನ್ನು, ದುಷ್ಟ ಪ್ರವೃತ್ತಿಗಳನ್ನು ಅದು ಸಂಪೂರ್ಣವಾಗಿ ಕಿತ್ತು ಹಾಕತಕ್ಕಂಥ ಒಂದು ಕೆಲಸ ಅದು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ನಮ್ಮ ವೇದ ಮತ್ತು ಉಪನಿಷತ್ತುಗಳು ಅವರ ಆಶಯಗಳು ಏನು ಅಂತೇಳಿ ಕೂಡ ನಾವಿವತ್ತು ಮಿಸ್ಇಂಟರ್ಪ್ರಿಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಯಾವುದು ವೇದ ಉಪನಿಷತ್ತುಗಳು ನೀಡುವ ಪ್ರಮುಖ ಮೌಲ್ಯಗಳೇ ನಮಗೆ ಮರೆತು ಬಿಡ್ತೀವಿ ನಾವು.
ಪ್ರಮುಖ ಮೌಲ್ಯಗಳು ತಿಳಿದಿಲ್ಲ. ಅದನ್ನು ಪುನಃ ಮತೀಯ ಅಭಿವೃದ್ಧಿಗೆ ಕೊಂಡೋಗ್ತೇವೆ. ವೇದ ಮತ್ತು ಉಪನಿಷತ್ತುಗಳು ನೀಡುವ ಪ್ರಮುಖ ಮೌಲ್ಯಗಳು ಏನು ಅಂತೇಳಿದರೆ, ಅದು ಧನವನ್ನು ನ್ಯಾಯಯುತವಾಗಿ ಗಳಿಸಬೇಕು, ಅದನ್ನು ಪರರ ಉಪಕಾರಕ್ಕಾಗಿ ವಿನಿಯೋಗಿಸಬೇಕು. ಈಗಿನ ಪರಿಸ್ಥಿತಿ ನೋಡಿದರೆ ನೀವು ಹೇಳಿದಾಗೆ ಎಲ್ಲ ಒಪೋಸ್ ಟು ದ್ಯಾಟ್. ಜುಗಾರಿಕೆಯನ್ನು ಮಾಡದಿರಬೇಕು. ಇಲ್ಲಿ ಹತ್ತಿರದಲ್ಲೇ ರೇಸ್ ಕೋರ್ಸ್ ನಡೀತಾ ಇದೆ, ಜುಗಾರಿಕೆಯನ್ನೇ ನಡೆಸ್ತದೆ. ಅದು ಒಂದು ಫ್ಯಾಷನ್ ನಮ್ಮದು. ಪರರೊಂದಿಗೆ ಇವತ್ತು ಹಂಚದ ಊಟ ಮಾಡೋದು ಪಾಪ. ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಹತ್ತಿರದಲ್ಲಿ ವೆಸ್ಟ್ ಎಂಡ್ನಲ್ಲೆಲ್ಲ ಆಗೋದೇ ಅದೇ ಅಲ್ವಾ. ಆಮೇಲೆ ಧನವನ್ನು 100 ಕೈಗಳಿಂದ ಗಳಿಸು, ಅದನ್ನು 1,000 ಕೈಗಳಿಂದ ಹಂಚುವುದು. ಇದೆಲ್ಲ ಇದು ಎಷ್ಟು ಜನ ನಮ್ಗೆ ಗೊತ್ತಿದೆ ಜನರಿಗೆ. ಮತ್ತೊಬ್ಬರ ಐಶ್ವರ್ಯವನ್ನು ಬಯಸಬೇಡ, ಅದನ್ನೇ ಮಾಡೋದು ನಮಗೆ. ವಿವೇಕಿ ಮತ್ತೊಬ್ಬರ ಹಿತವನ್ನೇ ಬಯಸುತ್ತಾರೆ. ಇದೆಲ್ಲ ಯಾವ್ಯಾವ ಉಪನಿಷತ್ನಲ್ಲಿದೆ ಅಂತೇಳಿ ನಾನು ಕೋಟ್ ಮಾಡ್ಬೋದು, ಅದಕ್ಕೆ ಭಾಳ ಸಮಯ ಆಗ್ತದೆ. ಕಥೋಪನಿಷತ್ತು ಹೇಳ್ತಾರೆ, ಈಶಾವಾಸ್ಯ ಹೇಳ್ತದೆ, ಎಲ್ಲ ಉಪನಿಷತ್ತುಗಳಲ್ಲೇ ಇದನ್ನು ಕೋಟ್ ಮಾಡಿದ್ದಾರೆ. ನಿನ್ನ ನುಡಿಗಳನ್ನು ಮನಸ್ಸಿನೊಳಗೆ ಜೋಡಿಸು, ಮನಸ್ಸನ್ನು ನಿನ್ನ ಬುದ್ಧಿಯೊಂದಿಗೆ ಜೋಡಿಸು, ಬುದ್ಧಿಯನ್ನು ಆತ್ಮದೊಂದಿಗೆ ಜೋಡಿಸು, ನಿನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸು. ಕಥೋಪನಿಷತ್ತು ಎಲ್ಲಾದರೂ ನನ್ನ ಕ್ಲಾಸಸ್ಸೆಲ್ಲ ಇದೆ. ಎದ್ದೇಳು, ಎಚ್ಚರಗೊಳ್ಳು, ಜ್ಞಾನವನ್ನು ವಿವೇಕಗಳಿಂದ ಪಡೆಯುವುದು ಕಥೋಪನಿಷತ್ತು. ಸತ್ಯಮೇವ ಜಯತೆ ಅನೃತವಲ್ಲ ಮುಂಡೋಕೋಪನಿಷತ್ತು. ಉಪನಿಷತ್ತುಗಳು ಹೇಳಿದ್ದೇ ಇದು. ಎಷ್ಟು ಜನ ನಾವು ಅನುಸರಿಸಿದರೆ ಸಾಕು, ನಮ್ಮ ವಿವೇಕ ಉಳಿತದೆ. ವಿವೇಕ ಜ್ಞಾನದೊಂದಿಗೆ, ಒಳ್ಳೆಯ ಪ್ರಜ್ಞೆಯೊಂದಿಗೆ ಮತ್ತು ಶಿಸ್ತು ಸಂಯಮದೊಂದಿಗೆ, ಸಹಿಷ್ಣುತೆಯೊಂದಿಗೆ ಅನುಷ್ಠಾನ ಮಾಡಬೇಕು. ತೈತ್ತರೀಯ ಉಪನಿಷತ್ತು. ಸತ್ಯಂಬದ ಧರ್ಮದಿಂದ ನಡೆ, ಅಧ್ಯಯನದಿಂದ ವಿಮುಖನಾಗದಿರು, ಪ್ರತಿ ಜನಾಂಗದಲ್ಲಿ ನಿನ್ನ ಪ್ರಜ್ಞಾ ಪರಂಪರೆ ಮುಂದುವರಿಯೋದಂತೆ ನೋಡಿಕೋ. ತೈತ್ತರೀಯ ಉಪನಿಷತ್ತು. ಪಾಸ್ ಮಾಡ್ತೇವೆ ನಾವು. ನಮ್ಮ ಜ್ಞಾನ ಅಂತೇಳಿದರೆ ನಾವು ತಿಳ್ಕೊಳ್ಳೋದು ಅದು ನಾವೇ ಇಟ್ಕೊಳ್ಬೇಕು ಅಂತೇಳಿ, ಅದನ್ನು ಹಂಚತಕ್ಕಂಥ ಕೆಲಸ ಗುರುರಾಜ್ ಈಸ್ ಅನ್ ಎಕ್ಸೆಪ್ಷನ್, ನೋ ಡೌಟ್, ಅದಾಗ್ತದೆ. ಆಹಾರವನ್ನು ನಷ್ಟ ಮಾಡಬೇಡ, ಇದೊಂದು ಪ್ರತಿಜ್ಞೆ ಎಂದು ತಿಳಿ. ತೈತ್ತರೀಯದಲ್ಲಿ ನೀನು ಪಡೆದುದರಲ್ಲಿ ಸಂತೃಪ್ತನಾಗು. ನಾರಾಯಣ ಉಪನಿಷತ್ತು. ಸಂಯಮದಿಂದ ನಡೆ, ಸ್ವಯಂ ತಾಳ್ಮೆ, ಸಂಯನೆಯು ಕೊಡುವ ದಾನಿಯಾಗಿರು, ಪರರಲ್ಲಿ ಅನುಕಂಪವಿರಲಿ. ಬೃಹದಾರಣಿಕ. ಆಸ್ಟರಿಟಿ, ದಾನ ನೀಡುವ ಪ್ರಜ್ಞೆ, ನೇರವಾದ ನಡವಳಿಕೆ, ಅಹಿಂಸೆಯನ್ನು ಪಾಲಿಸು, ಸತ್ಯವಂತನಾಗಿರು. ಈ ಗುಣಗಳು ನಿನ್ನಲ್ಲಿರಲಿ. ಅದು ಛಂದೋಗ್ಯ ಉಪನಿಷತ್ತು. ಇಟರ್ನಲ್ ಆತ್ಮವನ್ನು ಸತ್ಯ, ತಪಸ್ವಿ, ಸಂಯಮ ಜ್ಞಾನದಿಂದ, ಸಮ್ಯಕ್ ಜ್ಞಾನ, ಬ್ರಹ್ಮಚರ್ಯ, ಸೆಲಿಬೆಸಿ ಪಡೆಯಲು ಸಾಧ್ಯ. ಮುಂಡೋಪನಿಷತ್ತು. ಹಾಗಿರುವಾಗ ಈಗಿನ ನಡವಳಿಕೆ ಅದಕ್ಕೆ ಪೂರ್ತಿ ತದ್ವಿರುತ್ತ. ಹಾಗಾದರೆ ಧರ್ಮ ನಾವು ಹೇಳ್ತೇವೆ ಸನಾತನ ಧರ್ಮ ಅಂತ, ಅದು ಸನಾತನ ಧರ್ಮನ? ಆದ್ದರಿಂದ ಈ ವಿಚಾರ ನಾವು ಎಚ್ಚರಿಕೆಯಿಂದ ವಹಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಂದು ಎಂದಿಗಿಂತಲೂ ಕೂಡ ಜಾಸ್ತಿ ಆಗಿದೆ. ಇದನ್ನು ನಾವು ಇಂಥ ಮೌಲ್ಯಗಳು, ಇದು ನಿಜವಾದಂಥ ಜೀವನದ ಮೌಲ್ಯಗಳು, ಇದೇ ನಿಜವಾದಂಥ ಧರ್ಮ, ಇದೇ ನಿಜವಾದಂಥ ಸತ್ಯ, ಇಟರ್ನಲ್ ಸುತ್ತು, ಇದೇ ಸನಾತನ ಧರ್ಮ. ಬಾಕಿದ್ದೆಲ್ಲ ಸನಾತನ ಧರ್ಮ ಅಲ್ಲವೇ ಅಲ್ಲ. ಆದ್ದರಿಂದ ಗುರುರಾಜ್ ಕಾರ್ಯದಂಥ ಸಂತತಿ ಇನ್ನೂ ಹೆಚ್ಚು ಬರಲಿ, ನಮಗೆ ಬೇಕು. ನೀವು ತಯಾರು ಮಾಡಬೇಕು ಅದನ್ನು. ನೋಡಿ, ಈಗ ಭವನ್ಸಿಗೆ ಒಂದು ಹೊಸ ಕೆಲಸ ಕೊಟ್ಟಿದ್ದೇನೆ ನಾನು. ಇದನ್ನು ತಾವು ಒಂದು ವರ್ಷ ಸಾಕು, ಒಂದು ಡಿಪ್ಲೊಮಾ ಕೊಡಿ, 1 ವರ್ಷದ ಕೋರ್ಸ್ ಮಾಡಿ ಡಿಪ್ಲೊಮಾ ಕೊಡಿ. ಅದರ ರಾಜಕಾರಣಿಗಳು ಬರಲಿ, ಲೆಕ್ಚರರ್ಸು ಬರಲಿ, ಇಂಥ ಸಾಮುದಾಯಿಕವಾದಂಥ ಒಂದು ಉಪನ್ಯಾಸವನ್ನು ಕೊಡತಂಥ ಒಂದು ದೊಡ್ಡ ಜನಾಂಗವೇ ನಮ್ಮ ಕರ್ನಾಟಕದಿಂದ ಪ್ರಾರಂಭ ಮಾಡೋಣ, ಮತ್ತು ದೇಶದಲ್ಲಿ ಆಗಲಿ. ಆಗ ನಮ್ಮ ಯಾವುದು ವರ್ಚೂಸ್ ಇದೆ ಅದು, ಅಥವಾ ಸತ್ಯಸಂಧತೆ ಏನಿದೆ, ಅಥವಾ ನಮ್ಮ ಹಿಂದಕ್ಕೆ ಹೇಳೋಣ, ನಮಗೇನು ತೊಂದರೆ ಇಲ್ಲ, ರಾಘವನ್ರವರು ಅಲ್ವಾ, ನಾವು ಸರಿಯಾಗಿ ನಡೀತಾ ಇದ್ದೀವೋ, ನಮ್ಮ ವೇದ ಧರ್ಮದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, ಸಂಪೂರ್ಣ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಆದ್ದರಿಂದ ಇಂಥ ಒಂದು ಖರ್ಜಗಿಯವರಿಗೆ ಸನ್ಮಾನ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಭವಾನ್ಸ್ ಅವರ ಹತ್ರನೂ ನನ್ನ ವಿನಂತಿ, ಮತ್ತು ನಾವು ಇಂಥ ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡತಕ್ಕಂಥ, ಈ ವ್ಯಕ್ತಿ ನಿರ್ಮಾಣ ಮಾಡತಕ್ಕಂಥ ಏನು ದೊಡ್ಡ ಒಂದು ಕೈಂಕರ್ಯ ಈ ದೇಶದಲ್ಲಿ ಆಗಬೇಕು, ಅದು ಆಗ್ತದೆ ಅಂತೇಳಿ ಹಾರೈಸಿ, ನನಗೆ ಈ ಸಂದರ್ಭದಲ್ಲಿ ಆಶಯವನ್ನು ಕೊಟ್ಟಂಥ ನಮ್ಮ ಸುರೇಶ್ ಅವರಿಗೆ ಮತ್ತು ನಮ್ಮ ಗೋಕಾಕ್
ಸಂಸ್ಥೆಯವರಿಗೆ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.